ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ದಿನ ನಾನು ಶನಿವಾರ ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ಇವತ್ತೆಲ್ಲ ಏನೆಲ್ಲ ಮಾಡಿದೆ, ಏನೆಲ್ಲ ರೆಸಿಪಿನ ಮಾಡಿಕೊಂಡೆ ಅದನ್ನೆಲ್ಲ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡ್ದೇ ನನ್ನ ವಿಡಿಯೋನ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಚಳಿ ಇರೋದ್ರಿಂದ ನಾನು ಸ್ವಲ್ಪ ಕಷಾಯನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಒಂದೆರಡು ಲೋಟ ಅಷ್ಟು ನೀರು ತಗೊಂಡು ಅದಕ್ಕೆ ಸ್ವಲ್ಪ ಅಜ್ವಾಯಿನ್ ಹಾಕ್ಕೊಂಡು ಅದಕ್ಕೆ 3 ಕಾಳಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು 1 ಚಕ್ಕೆ 1 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನಾನು ಇದನ್ನು ಮನೆಯಲ್ಲೇ ಶುಂಠಿ ಪುಡಿಯನ್ನು ಮಾಡಿ ಇಟ್ಕೊಂಡಿರ್ತೀನಿ. ನೋಡಿ, ನಾನು ಈ ಥರ ಶುಂಠಿ ಪುಡಿಯನ್ನು ಮಾಡಿ ಇಟ್ಕೊಂಡಿರ್ತೀನಿ. ಬಿಸಿಲಿರುವಾಗ ಶುಂಠಿನ ಚೆನ್ನಾಗಿ ಕಟ್ ಮಾಡಿಕೊಂಡು, ಅಂದರೆ ಇದನ್ನ ನಾನು ಊರಿಂದನೇ ತರೋದು ನಾಟಿ ಶುಂಠಿ. ಅದನ್ನೇ ನಾನು ತೋಟದಲ್ಲಿ ಎಲ್ಲ ಬೆಳೀತಾರೆ, ಇದು ತುಂಬಾ ಒಳ್ಳೆಯದು, ಚಿಕ್ಕ ಮಕ್ಕಳಿಗೆ ಕೊಟ್ಟರು ಕೂಡ ಅಷ್ಟೇ. ನೋಡಿ, ಈ ಥರ ಶುಂಠಿನ ನಾವು ಪುಡಿ ಮಾಡಿ ಇಟ್ಕೊಂಡು ಅದನ್ನು ಉಪಯೋಗಿಸೋದ್ರಿಂದ ನಮಗೆ ಯಾವುದೇ ರೀತಿಯಾಗಲಿ ಶೀತ ಕಫ ಇದು ಕೂಡ ಬರಲ್ಲ. ನಾನು ಇದನ್ನು ಕೂಡ ಅರಿಶಿಣನೂ ಅಷ್ಟೇ ನೋಡಿ, ಇದು ಕೂಡ ಮನೆಯಲ್ಲೇ ನಾನು ಮಾಡ್ಕೊಂಡಿರೋದು. ಇದು ಮನೆಯಲ್ಲೇ ತೋಟದಲ್ಲೇ ಇರುತ್ತಲ್ಲ, ಆ ಅರಿಶಿಣನ ನಾನು ತೊಳೆದು ಚೆನ್ನಾಗಿ ಅದನ್ನ ಒಣಗಿಸ್ಬಿಟ್ಟು ಅದನ್ನ ಬೇಯಿಸಿ, ನನಗೆ ಅದನ್ನೇ ಆ ಥರ ಎಲ್ಲ ಮಾಡ್ಕೊಳ್ತೀವಿ ನಾವು ಊರಲ್ಲಿ. ಬೇಯಿಸ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಳ್ತೀವಿ. ಅದನ್ನು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು 1 ವೀಳ್ಯದೆಲೆ ಮತ್ತು 1 ತುಳಸಿ ಎಲೆನ ನಾನು ಕೃಷ್ಣ ತುಳಸಿ ಅಂತ ಹೇಳ್ತಾರೆ ನೋಡಿ, ಅದರದ್ದು 1-2 ಎಲೆಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ವೀಳ್ಯದೆಲೆ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ನಾನು ಇಲ್ಲೇ ಒಂದು ಪಾಟಲ್ಲಿ ಹಾಕ್ಕೊಂಡಿದ್ದೆ, ಅದು ಕಿತ್ತು ಎಲ್ಲ ಹೋಗಿದೆ. 1-2 ಎಲೆಗಳಿದೆ. ಅಂದರೆ ಡೈಲಿ ನಾನು ಕೇಳ್ತಾ ಇರ್ತೀನಲ್ಲ, ಹಾಗಾಗಿ ನೋಡಿ ಈ ಥರ ಕಷಾಯಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕಿ ನಾನು ಒಂದು 5 ನಿಮಿಷ ಕುದಿಸ್ಕೊಳ್ತೀನಿ. ತುಂಬಾ ಕುದಿಸಿದ್ರೆ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಹೋಗುತ್ತೆ ಅಂತ, ಹಾಗಾಗಿ ಒಂದು 5 ನಿಮಿಷ ಕುದಿಸ್ಕೊಂಡು ನಾನು ಅದನ್ನು ಕುಡಿದು ಆ ನಂತರನೇ ನನ್ನ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈ ಕಷಾಯನ ಮಾಡ್ಕೊಳ್ಳೋದಕ್ಕೆ ನನಗೆ ಆಗಲಿಲ್ಲ ಅಂತ ಅಂದರೆ ನಾನು ಈ ಬಿಸಿ ನೀರಿಗೆ ಸ್ವಲ್ಪ ಅದೇ ಮನೆಯಲ್ಲಿ ಮಾಡ್ಕೊಂಡಿರ್ತೀವಲ್ಲ ಅರಿಶಿಣನ, ಅದನ್ನು ಹಾಕಿ ನಾನು ಕುಡ್ಕೊಳ್ತೀನಿ. ಇದೆಲ್ಲ ಒಂದು ಯಾವುದನ್ನಾದರೂ ನಾನು ಕುಡಿದ್ಬಿಟ್ಟೇ ನಾನು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಮನೆ ಹತ್ರ ಬಿಸಿಲು ಬಂದಿರೋದೇ ತುಂಬ ಕಡಿಮೆ, ಇವತ್ತು ಸ್ವಲ್ಪ ಬಿಸಿಲಿದೆ. ನೋಡಿ, ನಾನಿವಾಗ ಬೆಳಗಿನ ತಿಂಡಿಗೆ ಸ್ವಲ್ಪ ಕಡುಬು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಅಕ್ಕಿನ ತೊಳೆದುಬಿಟ್ಟು ಈ ಪಾತ್ರೆಗೆ ನಾನು ಸೋರು ಹಾಕಿಬಿಟ್ಟಿದ್ದೆ. ಅಕ್ಕಿ ನೀರೆಲ್ಲ ಇಳ್ಕೊಂಡಿದೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಅದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪುಡಿ ಆಗಬೇಕು. ತುಂಬ ಸಣ್ಣಗೂ ಆಗಬಾರ್ದು ಅಥವಾ ತುಂಬ ದಪ್ಪನೂ ಆಗಬಾರ್ದು. ದಪ್ಪ ಆದರೆ ಒಂಥರ ಪುಡಿಯಾಗಿ ಚೆನ್ನಾಗಲ್ಲ ಕಡುಬು. ಒಂದು ಮೀಡಿಯಮ್ ಆಗಿ ಪುಡಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಪುಡಿ ಇರಬೇಕು. ಇವಾಗ ನಾನು ಕುದಿ ಹುಯ್ಕೊಳ್ಳೋದಕ್ಕೆ ನಾನು ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕಾಗುತ್ತೆ. ಅದನ್ನು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ, ಅದು ಕುದಿ ಬರಬೇಕು. ಇವಾಗ ಸ್ವಲ್ಪ ಅದಕ್ಕೆ ನಾನು ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕಿದ್ರೆ ಕಡುಬಿಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಒಂದು ಕಪ್ ಆಗುವಷ್ಟು ನಾನು ತೆಂಗಿನಕಾಯಿ ತುರಿಯನ್ನು ಅಂದಾಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಲೆಕ್ಕದಲ್ಲಿ ಮೆಷರ್ಮೆಂಟ್ ಲೆಕ್ಕದಲ್ಲಿ ಆದರೆ 1 ಕಪ್ಪು. ನೋಡಿ, ಅದು ಕುದಿ ಬಂದಿದೆ. ಕುದಿ ಬಂದಾದ ನಂತರ ನಾನು ಈ ಅಕ್ಕಿ ತರಿಯನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದನ್ನು ಹಾಕ್ಕೊಂಡಿರ್ತೀನಿ. ಇವಾಗ ನಾವು ಮುದ್ದೆ ಹೇಗೆ ಮಾಡುವಾಗ ತಿರುಗಿಸ್ಕೊಳ್ತೀವಿ ನೋಡಿ, ಅದೇ ರೀತಿ ನೋಡಿ ಈ ಥರ ತಿರುಗಿಸ್ಕೊಳ್ಬೇಕು. ಇವಾಗ ನಾನು ಲೋ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ಮುಚ್ಚಳ ಬಿಚ್ಚಿಬಿಟ್ಟು ಹಾಗೇ ಇಟ್ಕೊಂಡಿರ್ತೀನಿ. ನೋಡಿ, ಈ ಥರ ಮುಚ್ಚಳ ಮುಚ್ಕೊಂಡು ಇಟ್ಕೊಳ್ಬೇಕು. ನೋಡಿ, ಇವಾಗ ರೆಡಿ ಆಗಿದೆ. ಈ ಕಡುಬು ಸ್ವಲ್ಪ ಆರಬೇಕು. ನಮಗೆ ಉಂಡೆ ಕಟ್ಟೋದಕ್ಕೆ ಬಿಸಿ ಆದರೆ ತುಂಬ ಕೈಯೆಲ್ಲ ಸುಟ್ಟೋಗುತ್ತೆ. ಅದಕ್ಕೋಸ್ಕರ ನಾನು 1-2 ನಿಮಿಷ ಹಾಗೇ ಆರೋದಕ್ಕೆ ಇಟ್ಟಿರ್ತೀನಿ. ಅದು ಆರೋ ಅಷ್ಟರೊಳಗಡೆ ನಾವು ಈ ಕಡುಬಿಗೆ ತರಕಾರಿ ಸಾಂಬಾರು ಮಾಡೋದಕ್ಕೆ ನಾನು ಫ್ರಿಡ್ಜ್ನಲ್ಲಿ ಇಟ್ಕೊಂಡಿದ್ದೆ. ತರಕಾರಿಗಳನ್ನೆಲ್ಲ ತೊಳೆದ್ಬಿಟ್ಟು ಅದನ್ನು ತಗೊಂಡು ಇವಾಗ ಕಟ್ ಮಾಡ್ಕೊಳ್ತೀನಿ. ತರಕಾರಿಗಳನ್ನ ನಾನು ಇದಕ್ಕೆ ಅವರೆಕಾಳು, ಆಲೂಗಡ್ಡೆ, ಟೊಮೆಟೊ ಹಣ್ಣು ಮತ್ತು ಕಾಳು ಬೀನ್ಸು ಈ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಕಡುಬು ಕೂಡ ರೆಡಿಯಾಗಿದೆ ನಮಗೆ ಉಂಡೆ ಕಟ್ಟಲಿಕ್ಕೆ. ನಾನಿವಾಗ ಇದನ್ನು ಹದವಾಗಿ ಮಾಡಿಕೊಂಡು ನೋಡಿ, ಇವಾಗ ಹಿಟ್ಟು ಕೂಡ ಆರಿದೆ. ಇದು 1-2 ಸರಿ ತಿರುಗಿಸ್ಕೊಂಡ್ರೆ ನಮಗೆ ಹದ ಬಂದ್ಬಿಡುತ್ತೆ. ನಮಗೆ ಏನು ಈಗ ಕಷ್ಟ ಅಂತ ಏನು ಅನಿಸಲ್ಲ. ನೋಡಿ, ಈ ಥರ ಉಂಡೆ ಕಟ್ಟಿದ್ರೆ ನಮಗೆ ಕಡುಬು ಕೂಡ ರೆಡಿ ಆಗುತ್ತೆ.
ನಾನಿವಾಗ ಒಂದು ಕಡುಬಿನ ಪಾತ್ರೆನ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ನಾನು ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ತೀನಿ. ಅದು ಬಿಸಿ ಆದ ನಂತರ ನೋಡಿ ಕಡುಬು ಕೂಡ ಆಗಿದೆ. ಇವಾಗ ಅದು ಬಿಸಿ ಆದ ನಂತರ ನಾನು ಈ ಥರ ಒಂದು ಪಲಾವ್ ಎಲೆನ ಹಾಕ್ಕೊಂಡು ಅದಕ್ಕೆ ನಾನು ಈ ಕಡುಬು ಮಾಡಿರ್ತೀವಲ್ಲ ಉಂಡೆಗಳು ಅದನ್ನೆಲ್ಲ ಹಾಕ್ತಾಯಿದ್ದೀನಿ ನಾನಿವಾಗ. ನೋಡಿ ಇವಾಗ ಅದೇನು ತೊಂದರೆ ಇಲ್ಲ, ಹೋಲ್ ಮುಚ್ಚಬೇಕು ಅಂತೇನಿಲ್ಲ. ಆದರೂ ಕೂಡ ನಾನು ಈ ಮಧ್ಯದಲ್ಲಿ ಒಂದು ಹೋಲನ್ನ ಬಿಟ್ಟು ಸುತ್ತ ಹಾಕ್ಕೊಳ್ತೀನಿ ಕಡುಬುಗಳನ್ನ. ಇವಾಗ ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ಬೇಯಿಸಿದ್ರೆ ನಮಗೆ ಕಡುಬು ರೆಡಿ ಆಗುತ್ತೆ. ನೋಡಿ 20 ನಿಮಿಷ ಆಗಿದೆ. ನೋಡಿ ಕಡುಬು ಬೆಂದಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಕಡುಬು ಅಂತ. ಇವಾಗ ನಾನು ಕಡುಬಿಗೆ ತರಕಾರಿ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತರಕಾರಿಗಳನ್ನೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ. ಇವಾಗ ನಾನು ಒಂದು ಸರಿ ಫ್ರಿಡ್ಜ್ನಲ್ಲಿ ತೊಳೆದು ಇಟ್ಟಿರ್ತೀನಿ, ಆದರೂ ಕೂಡ ಇನ್ನೊಂದು ಸರಿ ಹಾಗೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ತೊಳ್ಕೊಳ್ತೀನಿ. ಇವಾಗ ನಾನು ಈ ಕಡುಬಿಗೆ ಎಷ್ಟು ಬೇಕು ಅಷ್ಟಿಗೆ ಮಾತ್ರ ನಾನು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಮಾಡ್ಕೊಳ್ತಾ ಇಲ್ಲ, ಯಾಕೆಂದರೆ ಅದು ಉಳಿದ್ರೆ ಒಂಥರ ಮಧ್ಯಾಹ್ನಕ್ಕೂ ಇದನ್ನೇ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಇವಾಗ ನಾನು ಒಂದು ಕುಕ್ಕರ್ ಪಾತ್ರೆನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡಿದಾದ ನಂತರ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ನಾನಿವಾಗ. ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ, ಇಲ್ಲಾಂದರೆ ನಮಗೆ ತರಕಾರಿ ಸಾರಿಗೆ ಅಷ್ಟೊಂದು ಚೆನ್ನಾಗಾಗೋದಿಲ್ಲ. ತರಕಾರಿನೂ ಕೂಡ ನಾವು ಎಣ್ಣೆಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ನಮಗೆ ತರಕಾರಿ ಸಾಂಬಾರು ಕೂಡ ಅಷ್ಟೊಂದು ಚೆನ್ನಾಗಾಗಲ್ಲ. ಈ ಅವರೆಕಾಳು ಇದೆಯಲ್ಲ ಅದು ನನಗೆ ತುಂಬಾ ಇಷ್ಟ. ಇದು ನಾವು ಕೂರ್ಗೆ ಹೋದಾಗ ತಗೊಂಡು ಬಂದಿದ್ದು. ಹಾಗೆಯೇ ಸ್ವಲ್ಪ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಹಾಕಿದ ನಂತರ ನಾನು ಕೊನೆಯಲ್ಲಿ ಟೊಮೆಟೊ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ತರಕಾರಿಗೆ ನಾನು ಇದು ಚೆನ್ನಾಗಿ ಫ್ರೈ ಆದ ನಂತರನೇ ನಾನು ಮಸಾಲೆನ ಆಡಿಸ್ಕೊಂಡು ಹಾಕ್ಕೊಳ್ತೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೆಂಗಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ತೆಂಗಿನಕಾಯಿ ಹಾಕ್ಕೊಂಡ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ ಈ ಥರ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಇದನ್ನೇ ಮಿಕ್ಸಿ ಜಾರನ್ನ ಸ್ವಲ್ಪ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡೆ ನಾನಿವಾಗ. ತುಂಬಾ ಅಂದರೆ ನಾನು ಒಂದು ಹೊತ್ತಿಗೆ ಅಷ್ಟೇ ನಾನು ಮಾಡ್ಕೊಳ್ತಾ ಇರೋದು, ಜಾಸ್ತಿ ಮಾಡ್ಕೊಳ್ತಾ ಇಲ್ಲ. ಇವಾಗ ನಾನು ಕುಕ್ಕರ್ ಮುಚ್ಚಳವನ್ನು ಹಾಕಿಬಿಟ್ಟು ಒಂದು ವಿಷಲ್ನ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಸಾಕು. ಇದು ತರಕಾರಿ ಸ್ವಲ್ಪ ಎಣ್ಣೆಲೇ ಫ್ರೈ ಆಗಿರೋದ್ರಿಂದ ನಮಗೆ ಬೇಗನೆ ಆಗಿ ಹೋಗುತ್ತೆ. ನೋಡಿ ಒಂದು ವಿಷಲ್ ಬಂದಾಗಿದೆ. ಇದನ್ನು ನಾವು ಒಂದು 2 ನಿಮಿಷ ಹಾಗೆಯೇ ಕುದಿಯೋದಕ್ಕೆ ಬಿಟ್ಕೊಳ್ಳೋಣ. ಯಾಕೆಂದರೆ ವಿಷಲ್ ತೆಗೆದ ನಂತರ ನಾವು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಸಾಂಬಾರೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾನು ಕುದಿಸ್ಕೊಳ್ತೀನಿ. ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ನಮಗೆ ತರಕಾರಿ ಸಾಂಬಾರು ಕೂಡ ರೆಡಿ ಆಯಿತು. ಅದು ಮೊಟ್ಟೆ ಕಾಳು, ಅವರೆಕಾಳು ಎಲ್ಲ ಹಾಕಿರೋವಂಥ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಕಡುಬಿಗೆ. ಇದು ನಾವೆಲ್ಲ ಇದನ್ನು ಈ ಕಡುಬು ಮಾಡಿದಾಗೆಲ್ಲ ನಾವು ಈ ತರಕಾರಿ ಸಾಂಬಾರುಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲೂ ಈ ಕಾಳುಗಳೆಲ್ಲ ನಮಗೆ ಕೊಡಗಲ್ಲಿ ತುಂಬಾ ಸಿಗುತ್ತೆ. ಅದಕ್ಕೋಸ್ಕರ ನಾವು ಈ ಕಾಳು ಇದ್ದ ಟೈಮಲ್ಲಿ ಅಂಥ ಸೀಸನ್ನಲ್ಲಿ ನಾವು ಈ ಕಡುಬನ್ನು ನಾವು ಮಾಡ್ಕೊಳ್ತಾ ಇರ್ತೀವಿ. ಇವಾಗ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಮೊಳಕೆ ಕಟ್ಟಿದ ಕಾಳುಗಳನ್ನ ನಾನು ಹಾಕಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ನಾವು ಈ ಒಂಥರ ಸೆಕೆ ಇರೋ ಅಂಥದ್ದು ಒಂದು ಸ್ವಲ್ಪ ಹೀಟ್ ಆಗುವಂಥ ಟೈಮಲ್ಲೆಲ್ಲ ನಾವು ಈ ಥರ ಮೊಳಕೆ ಕಟ್ಟಿಸಿದ ಕಾಳುಗಳನ್ನ ಸಾಂಬಾರನ್ನ ನಾವು ಆವಾಗ ಮಾಡ್ಕೊಳ್ತಾ ಇರ್ತೀವಿ. ಅದರಲ್ಲೂ ಹೆಸರು ಕಾಳು ಮತ್ತು ಹುರುಳಿಕಾಳು ಈ ಥರ ಕಾಳುಗಳನ್ನ ನಾವು ಜಾಸ್ತಿ ಬಳಕೆ ಮಾಡ್ಕೊಳ್ತೀವಿ. ನಾನು ಇವಾಗ ಆ ಸಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯಾದಂತಹ ಮಸಾಲೆಯನ್ನು ನಾನು ರುಬ್ತಾ ಇಲ್ಲ. ನೋಡಿ ಇದಕ್ಕೆ ನಾನು ಒಂದು ಕುಕ್ಕರ್ ಪಾತ್ರೆನ ತಗೊಂಡು ಅದು ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದಾದ ನಂತರ ನಾನು ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನು ಈ ಮೊಳಕೆ ಕಟ್ಟಿಸಿರುವಂತಹ ಕಾಳುಗಳು ಇದೆಯಲ್ಲ ಅದನ್ನು ಚೆನ್ನಾಗಿ ತೊಳ್ಕೊಂಡು ಈ ಹೆಸರು ಕಾಳು ಮತ್ತು ಹುರುಳಿ ಕಾಳುಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ ನಂತರ ನಾನು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ
ಹಾಕ್ಕೊಳ್ತಾ ಇದ್ದೀನಿ. ಈ ಕಾಳು ಸ್ವಲ್ಪ ನಮಗೆ ಈ ಒಗ್ಗರಣೆ ಹಾಕಿರ್ತೀವಲ್ಲ ಅದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ನಮಗೆ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ. ಅದು ಫ್ರೈ ಆದ ನಂತರ ನಾನು ಸ್ವಲ್ಪ ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಹಣ್ಣನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ ನಂತರ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಮೊಳಕೆ ಕಟ್ಟಿದ ಕಾಳುಗಳನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ನಂತರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದು ಫ್ರೈ ಆದ ನಂತರ ನಾವು ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿಯಾದಂತಹ ಮಸಾಲೆಯನ್ನು ನಾನು ರುಬ್ಕೊಳ್ಳೋದಿಲ್ಲ. ನಾನು ಈ ಥರ ಕಾಳುಗಳನ್ನ ಸಾಂಬಾರನ್ನ ಮಾಡ್ಕೊಳ್ಳುವಾಗ ನಾನು ಇದೇ ಥರ ಮಾಡ್ಕೊಳ್ತೀನಿ. ಇದಕ್ಕೆ ಯಾವುದೇ ರೀತಿಯಾದ ತೆಂಗಿನಕಾಯಿ ತುರಿ ಅಥವಾ ಏನೂ ಹಾಕೋದಿಲ್ಲ. ನಾನು ಹಾಗೇ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ 2 ವಿಷಲ್ ಆಗಿದೆ. ಇದನ್ನು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಆದರೆ ಇದು ಒಂಥರ ಮೆತ್ತಗೆ ಮುದ್ದೆ ಆದಂಗೆ ಆಗುತ್ತೆ. ನಮಗೆ ಕಾಳುಗಳು ಸಿಗಲ್ಲ. ಅದಕ್ಕೋಸ್ಕರ ನಾನು 2 ವಿಷಲ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಇವಾಗ ಮೊಳಕೆ ಕಟ್ಟಿದ ಹುರುಳಿಕಾಳು ಮತ್ತು ಹೆಸರುಕಾಳು ಸಾಂಬಾರು ಕೂಡ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.